ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಜೀರಾ ರೈಸ್ ಅಂತ. ಇದು ಸಿಂಪಲ್ಲಾಗಿ 10 ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು. ನಾನ್ ವೆಜ್ಜಿಗಾಗಲಿ, ಬೇಳೆ ಸಾರಿಗಾಗಲಿ ಮತ್ತು ತರಕಾರಿ ಸಾರಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಬರೀ ರೈಸ್ ತಿಂದು ಬೇಜಾರಾಗಿರುತ್ತಲ್ವ, ಈ ಥರ ಜೀರಾ ರೈಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ. ನಾನ್ ವೆಜ್ಜಿಗೆಲ್ಲ ಒಂದು ಜೀರ್ಣಶಕ್ತಿಗೆಲ್ಲ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದರೆ. ಅದು ಹೇಗೆ ಮಾಡೋದು ಅಂತ ನಾನು ಈ ರೆಸಿಪಿಲಿ ತೋರಿಸ್ತೀನಿ ನೋಡಿ. ಒಂದು ಲೋಟದಷ್ಟು ನಾನು ಜೀರಾ ರೈಸೇ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಕ್ಕಿಡ್ತೀನಿ. ಒಂದು 10 ನಿಮಿಷ ನೆಂದರೆ ಸಾಕು. ಅಷ್ಟೊತ್ತಿಗೆ ನಾನು ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. 2 ಲವಂಗ, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಪಲಾವ್ ಎಲೆ, 1-2 ಹಸಿಮೆಣ್ಸಿಕಾಯಿ, 2ರಿಂದ 3 ಅಷ್ಟು. ಆಮೇಲೆ 1 ಸ್ಪೂನ್ ತುಪ್ಪ ಇದ್ದರೆ ಹಾಕೋಬೋದು. ತುಪ್ಪ ಇದ್ದರೆ ತುಪ್ಪದ ಅನ್ನ ಅಂತ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲೆಲ್ಲ, ಫ್ಲೇವರೆಲ್ಲ. ಅದಕ್ಕೋಸ್ಕರ ನಾನು ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬೇಕಾದ್ರೆ ಎಣ್ಣೆಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟೇ ಹಾಕೋದು. 1 ಸ್ಪೂನ್ ತುಪ್ಪ ಹಾಕಿದ್ದೀನಿ ನೋಡಿ. ಅದು ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಈಗ ಫಸ್ಟು ಪಲಾವ್ ಎಲೆ ಹಾಕೋಣ. ನಿಮಗೇನಾದರೂ ನಾನು ಮಾಡ್ತಾ ಇರೋವಂಥ ಈ ರೆಸಿಪಿ ಎಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಮತ್ತು ನನಗೆ ನನ್ನ ವೀಡಿಯೋ ನೋಡ್ತಾ ಇರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ 2 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ, ತೋರಿಸ್ತಾಯಿದ್ದೀನಿ. ಈ ಥರ ಜೀರಿಗೆ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ. ಪಲಾವ್ ಎಲೆ ಮತ್ತು 2 ಲವಂಗ ಹಾಕಿದ್ದೆ. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಸ್ವಲ್ಪ ಸ್ಮೆಲ್ ಚೆನ್ನಾಗಿರಲಿ ಅಂತ ನಾನು ಹಾಕ್ತಾಯಿದ್ದೀನಿ ಅಷ್ಟೇ. 3-4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದೊಂಚೂರು ಹಂಗೆ ಫ್ರೈ ಮಾಡೋಣ. ಇದು ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ಪಕ್ಕದಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ನೀರೇ ಹಾಕ್ತೀನಿ ನಾನು, ತಣ್ಣೀರು ಹಾಕೋದಿಲ್ಲ. 10 ನಿಮಿಷ ಸಾಕು ಫ್ರೆಂಡ್ಸ್, ಬೇಗ ಆಗ್ಬಿಡುತ್ತೆ ಒಂದು ಪಾವ್ ಇದೆಲ್ಲ ಹಾಕಿದ್ದು. ನೀವು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೈಮ್ಗೆ ಚಿಕನ್ ಗ್ರೇವಿ ಮಾಡಿದ್ನಲ್ಲ, ಸಂಡೇ ಸ್ಪೆಷಲ್ ಅಂತ, ಆವಾಗ ನಾನು ಇದನ್ನು ಮಾಡಿದ್ದೆ ನೋಡಿ. ಈಗ ಫ್ರೈ ಆಗಿದೆ ಚೆನ್ನಾಗಿ. ಇದು ಜೀರಿಗೆನ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು, ಅದೇ ಫ್ಲೇವರ್ ಚೆನ್ನಾಗಿ ಕೊಡೋದು. ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಬಿಸಿ ಇಟ್ಟಿದ್ದೆ ನೋಡಿ, ಅದು ಹಾಕ್ತಾಯಿದ್ದೀನಿ. ಈಗ ನೀರು ಚೆನ್ನಾಗಿ ಕುದಿ ಬರಬೇಕು. ಇದು 2 ಸತಿ ರಿಪೀಟ್ ಆಗಿದೆ. ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ. ಈ ಥರ ಕುದಿ ಬಂದಮೇಲೆ ಈ ಥರ ಎಲ್ಲ ತುಪ್ಪ ಎಲ್ಲ ನೀಟಾಗಿ ಹೊಂದ್ಕೋಬೇಕು ನೀರಲ್ಲಿ. ಚೆನ್ನಾಗಿ ಹಿಂಗೆ ಕುದಿಯೋಕ್ಕೆ ಬಿಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ. ಈ ಥರ ಎಲ್ಲ ಕುದ್ದಾದಮೇಲೆ ಈಗ ಅಕ್ಕಿ ಹಾಕೋಣ ನೋಡಿ. ಅಕ್ಕಿ ಹಾಕಿದ್ದೀನಿ. ಈಗ ಅಕ್ಕಿ ಕುದಿಯೋಕ್ಕೆ ಬರುತ್ತಲ್ಲ, ಆವಾಗ ನಾವು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು ನೋಡಿ. ಈಗ ಕುದಿ ಬರ್ತಾಯಿದೆ. ಈಗ ನಾನು 1 ವಿಷಲ್ ಹೊಡೆಸ್ಕೊಳಕ್ಕೆ ಲಿಡ್ನ ಕ್ಲೋಸ್ ಮಾಡಿಡ್ತೀನಿ ನೋಡಿ. 1 ವಿಷಲ್ ಹೊಡೆದಾಗಿದೆ ನೋಡಿ. ಈಗ ಓಪನ್ ಮಾಡಿದ್ದೀನಿ. ಎಷ್ಟು ಉದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಏನು ಬೇಡ, ಹಾಗೆ ತಿನ್ನೋಣ ಅನಿಸುತ್ತೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ತಾಯಿದ್ದೀನಿ ನಾನು ಅಷ್ಟೇ ನೋಡಿ. ಈ ಥರ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೀವು ಸರ್ವ್ ಮಾಡ್ಕೋಬೋದು. ಮತ್ತು ಇದನ್ನು ಆದಷ್ಟು ಬಿಸಿ ಬಿಸಿ ಇದ್ದಾಗಲೇ ತಿನ್ನಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ನಾನು ಮತ್ತೊಂದು ರೆಸಿಪಿ ಜೊತೆ ಬರ್ತಾಯಿರ್ತೀನಿ ನೋಡಿ. ಈ ಥರ ಹಿಂಗೆ ನೀಟಾಗಿ ಕಲಿಸ್ಬಿಟ್ಟು ಎಲ್ಲ ಬೇಕಾದ್ರೆ 1 ನಿಮಿಷ ಬೇಕಾದ್ರೆ ಇನ್ನೊಂದು ಸಲ ಮುಚ್ಚಿಡಿ. ಕೊತ್ತಂಬರಿ ಸೊಪ್ಪಿಂದೆಲ್ಲ ಚೆನ್ನಾಗಾಗುತ್ತೆ ನೋಡಿ. ಈ ಥರ ನಾನೀಗ ಚಿಕನ್ ಸಾಂಬಾರು ಜೊತೆ ಗ್ರೇವಿ ಮಾಡಿದ್ದೆ, ಪಾಲಕ್ ಚಿಕನ್ನು, ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. 1 ಸ್ಪೂನಲ್ಲಿ ನಾನು ಅದನ್ನು ಮಿಕ್ಸ್ ಮಾಡಿ ನೋಡಿ ತೋರಿಸ್ತೀನಿ. ನೀವು 1 ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತಾನೆ ಇರ್ತೀರ. ಮತ್ತು ಇಂಗ್ರೀಡಿಯೆಂಟ್ಸು ಏನು ಜಾಸ್ತಿ ಬೇಕಾಗೋದಿಲ್ಲ.
ಬೇಗ ಮಾಡ್ಕೊಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ನಿಮ್ಮ ರೇಖಾ. ನನ್ನ ಚಾನಲ್ಗೆ ಹಂಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.